ಸರ್, ಈಗ ಈ ಹಿಂದೆ ಕೂಡ ಕೇಳಿ ಬರ್ತಾ ಇತ್ತು ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಜಗಳ ಮತ್ತು ಫ್ರೆಂಡ್ಶಿಪ್ಪು ಅದು ಹಲವಾರು ಸಂದರ್ಭಗಳಲ್ಲಿ ಅಮಿತ್ ಶಾ ಎಂಟ್ರಿ ಆದಾಗಲೇ ಅದು ಸಾಲ್ವ್ ಆಗಿದೆ ಅನ್ನುವಂಥದ್ದು. ನೋ ನೋಡಿ, ಹಿಂದೆ ಹಿಂದುಳಿದವ್ರಿಗೆ ದಲಿತರಿಗೆ ಒಂದು ಒಳ್ಳೆಯ ಸಂಘಟನೆ ಬೇಕು ಅಂತ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಾವು ಮಾಡಿದ್ವಿ. ಕೂಡಲ ಸಂಗಮದಲ್ಲಿ ಲಕ್ಷಾಂತರ ಜನ ಸ್ವಯಂ ಪ್ರೇರಿತರಾಗಿ ಬಂದಿದ್ದರು. ಬಹಳ ದೊಡ್ಡ ಸಂಘಟನೆಯಾಗಿ ಬೆಳೀತಾ ಇತ್ತು. ಸ್ವಾಭಾವಿಕವಾಗಿ ಯಡಿಯೂರಪ್ಪನವರದಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತೀಯಾ ಅಂತ ಬೆಂತಟ್ಟಬೇಕಿತ್ತು. ಅವ್ರು ಬಂದು ಅಮಿತ್ ಶಾ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ರು, ಇದು ನಿಲ್ಲಿಸಬೇಕು ಅಂತ. ಹಿಂದುಳಿದವ್ರದ್ದು ದಲಿತರು ಯಾಕೆ ನಿಲ್ಲಿಸಬೇಕು ಅಂತ ಅಮಿತ್ ಶಾನು ಕೇಳಿದ್ರು, ನಾನು ಕೇಳಿದೆ, ಅದಕ್ಕೆ ಉತ್ತರ ಇಲ್ಲ. ಕೊನೆಗೆ ಅಮಿತ್ ಶಾ ಹೇಳ್ರು ಚೋಡ್ದ ಯಾರಂತ. ಮುಂಚೆಯಿಂದನೂ ಕೂಡ ನನಗೆ ಹಿರಿಯರ ಮಾತು ಕೇಳಿ ಅಭ್ಯಾಸ. ಹಾಗಾಗಿ ಅವ್ರ ಮಾತನ್ನು ಕೇಳಿ ನಾನು ಅವತ್ತು ಈ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ನಿಲ್ಲಿಸಿದ್ದೆ. ಆದರೆ ಅದು ಮುಂದುವರೆದಿದ್ದರೆ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದುಳಿದವರು ದಲಿತರು ನಮ್ಮ ಜೊತೆಗಿದ್ದರು. ಇವಾಗಿನ ಪರಿಸ್ಥಿತಿ ಏನಿದೆ, ಹಿಂದುಳಿದವ್ರಿಗೆ ಕುರುಬರಿಗಿರ್ಬೋದು ಬೇರೆಯವ್ರಿಗಿರ್ಬೋದು ಸರಿಯಾದ ಒಂದು ಸೀಟು ಕೊಡೋಕ್ಕೆ ಲೋಕಸಭೆಯಲ್ಲಿ ಆಗಲಿಲ್ಲ. ಇದಕ್ಕೆ ಕಾರಣ ಈ ಒಂದು ರೀತಿಯ ಯಡಿಯೂರಪ್ಪನವರು ಅವ್ರ ಕುಟುಂಬದವರು ಈ ಹಿಂದುಳಿದವ್ರನ್ನ ಕುರುಬರನ್ನ ಮಾಡ್ತಿರೋಂಥ ತಾತ್ಸಾರ ಧೋರಣೆನ ಇಡೀ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಈಗ ಅಂದರೆ ಏನು ಅಂತಂದರೆ ಈಶ್ವರಪ್ಪ ಅವ್ರಿಗೆ ಇಷ್ಟೆಲ್ಲ ಆಗೋದು, ನಿಮ್ಮ ಮಗನಿಗೆ ಟಿಕೆಟ್ ಕೇಳೋವರೆಗೂ ಅಲ್ಲಿ ವಿಜಯೇಂದ್ರ ಆಗಿರೋದು ಅಥವಾ ಇದ್ಯಾವುದು ನೆನಪಿಲ್ವಾ ಅನ್ನೋಂಥದ್ದು ಬಿ ಜೆ ಪಿಯಲ್ಲಿ ಚರ್ಚೆ ಆಗಿದೆ. ಏನು ಚರ್ಚೆ ಇಲ್ಲ. ಒಂದು ಕುಟುಂಬಕ್ಕೆ ಒಂದು ಸೀಟು, ಇದು ಬಿ ಜೆ ಪಿ ಪಾಲಿಸಿ. ನಂದೊಂದೇ ಕುಟುಂಬಕ್ಕೆ ಹೊರಗೆ ಬರುತ್ತಾ? ನಾನು ಎಂ ಪಿ ಆಗಿದ್ದೆ, ನಾನು ಎಮ್ ಎಲ್ ಎ ಆಗಿದ್ದೆ, ನನ್ನ ಮನಗೂ ಕೊಡಿ ಅಂತ ಎಂದೂ ಕೇಳಿಲ್ಲ. ಯಡಿಯೂರಪ್ಪನವ್ರ ಮಗ ಒಬ್ಬ ಎಂ ಪಿ, ಇನ್ನೊಬ್ಬ ಮಗ ಎಮ್ ಎಲ್ ಎ, ಆ ಎಮ್ ಎಲ್ ಎನ ರಾಜ್ಯ ಅಧ್ಯಕ್ಷ. ಅವ್ರಿಗೊಂದು ಭಾರತೀಯ ಜನತಾ ಪಾರ್ಟಿನಲ್ಲಿ ನೀತಿ, ನನಗೆ ಮತ್ತು ಬೇರೆ ನೀತಿನಾ? ನಮ್ಮಲ್ಲಿ ಯಾರು ಒಬ್ಬರು ಕೂಡ ಎಮ್ ಎಲ್ ಎ ಇಲ್ಲ, ಎಮ್ ಎಲ್ ಸಿ ಇಲ್ಲ, ಎಂ ಪಿ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಭಾರತೀಯ ಜನತಾ ಪಾರ್ಟಿ ನೀತಿ ನಿಯಮದ ಪ್ರಕಾರನೇ ನನ್ನ ಇಡೀ ಜೀವನ ನಡ್ಕೊಂಡು ಬಂದಿರೋದು. ನನ್ನ ಸಿದ್ಧಾಂತ ಹಿಂದುತ್ವನೇ. ಹಾಗಾಗಿ ಯಾರೂ ಈ ಪ್ರಶ್ನೆ ಮಾಡೋಕ್ಕಾಗಲ್ಲ. ದಾರಿ ತಪ್ಪಿಸಂತಾರೆ ಯಾರ ಈ ಪ್ರಶ್ನೆಗಳು ಕೇಳ್ಬೋದು. ಈಶ್ವರಪ್ಪ